ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸಂಪೂರ್ಣ ಗೋಳದಲ್ಲಿ ನೆನೆದೆಡೆಯ ಕೇಂದ್ರವಲ ಕಂಪಿಸುವ ಕೇಂದ್ರ ನೀಂ ಬ್ರಹ್ಮಕಂದುಕದಿ ಶಂಪಾತರಂಗವು ಅದರೊಳು ತುಂಬಿ ಪರಿಯುತ್ತಿದೆ ದಂಭೋಳಿ ನೀನಾಗು ಮಂಕುತಿಮ್ಮ. ಸೊ ಇದು 135ನೆಯ ಮುಕ್ತಕದಲ್ಲಿ ನಾವು ಹಿಂದಿನ ಮುಕ್ತಕಗಳಲ್ಲಿ ನೋಡಿದಂಥ ವ್ಯಷ್ಟಿ ಸಮಷ್ಟಿ, ಹೊರ ಒಳ ಪ್ರಪಂಚಗಳ ಒಂದು ಸಂಬಂಧ ಅದು ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ ಅಂತ ನೋಡಿದ ನಂತರ ಆ ಸಂಪೂರ್ಣ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ, ಆ ಸಂಪೂರ್ಣಕ್ಕೂ ನನಗೂ ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅನ್ನೋದನ್ನು ಮುಂದಿನ 3-4 ಪದ್ಯಗಳಲ್ಲಿ ಡಿವಿಜಿಯವರು ವರ್ಣಿಸ್ತಾರೆ. ಬ್ರಹ್ಮಕಂದುಕ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಅಂದರೆ ಇಡೀ ಬ್ರಹ್ಮ ಅಂದರೆ ಇಡೀ ಸೃಷ್ಟಿಯನ್ನು ಒಂದು ಬಾಲ್, ಒಂದು ಚೆಂಡಿಗೆ ನಾವು ಹೋಲಿಸ್ಕೊಳ್ಳೋಣ. ಆ ಚೆಂಡಿಗೆ ಆಚೆಯಿಂದ ನೋಡಿದಾಗ ಅದು ಗೋಲ ಆಕಾರ ಇರುತ್ತೆ. ಅದರ ಒಳಗಡೆ ಒಂದು ಕೇಂದ್ರ ಅಂತ ಇದೆ, ಅದಕ್ಕೆ ಒಂದು ಸ್ಪಿಯರ್ ಅಂದರೆ ಅದಕ್ಕೊಂದು ಕೇಂದ್ರ ಅಂತ ಇರುತ್ತೆ. ಆ ಕೇಂದ್ರದಿಂದ ಗೋಳದಲ್ಲಿರುವ ಅನೇಕ ಬಿಂದುಗಳು, ಪಾಯಿಂಟ್ಸ್ ಒಂದೇ ಸಮಾನಾಂತರದಲ್ಲಿರುತ್ತೆ, ರೇಡಿಯಸ್ ಅಂತೀವಿ. ಈಗ ಹೊರಗೆ ಕಾಣುವಂಥ ಚೆಂಡಿಗೆ ನಾವು ಚೆಂಡನ್ನು ಒಂದು ಕೈಯಲ್ಲಿ ತೊಗೊಂಡು ಆ ಚೆಂಡಿನ ಮೇಲೆ ನಮ್ಮ ಬೆರಳಿಟ್ವಿ ಅನ್ಕೊಳ್ಳೋಣ, ಎಲ್ಲೋ ಒಂದು ಪಾಯಿಂಟ್ ಗುರುತು ಮಾಡ್ಕೊಳ್ಳೋಣ. ಆ ಗುರುತು ಮಾಡಿದಂತಹ ಆ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಆ ಚೆಂಡಿನ ಮೇಲೆ ಅದೆಷ್ಟೋ ವೃತ್ತಗಳನ್ನು ನಾವು ಬರೀಬೋದು. ಮೊದಲು ಸಣ್ಣ ವೃತ್ತವಾಗುತ್ತೆ, ಆಮೇಲೆ ದೊಡ್ಡದಾಗತ್ತೆ, ಅದು ಈಕ್ವೇಟರ್ ಅಂತ ಕರಿತೀವಿ, ಆಮೇಲೆ ತಿರ್ಗಾ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಹೀಗೆ ಅಸಂಖ್ಯ ವೃತ್ತಗಳು ಆ ಒಂದು ಕೇಂದ್ರದಿಂದ ದೊಡ್ಡದಾಗ್ತಾ ಹೋಗುತ್ತೆ, ಬರೆಯೋದಕ್ಕೆ ಸಾಧ್ಯ. ಸೊ ಈಗ ಕೇಂದ್ರ ಯಾವುದು? ನಾವು ಇಟ್ಟಂಥ ಒಂದು ಚುಕ್ಕೆ, ಆ ಚುಕ್ಕೆಯನ್ನು ಇಟ್ಕೊಂಡಿರೋಣ, ಅದ್ರ ಜೊತೆ ಇನ್ನೊಂದು ಚುಕ್ಕೆ ಇಟ್ಟು ನೋಡೋಣ. ಆ ಚುಕ್ಕೆ ಇಟ್ಟರೆ ಇನ್ನೊಂದು, ಎರಡನೇ ಚುಕ್ಕೆ ಇಟ್ಕೊಂಡ್ರೆ ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಮತ್ತೆ ನಾವು ಸರ್ಕಲ್ಸ್ನ ಬರೆಯೋಕ್ಕೆ ಸಾಧ್ಯ. ಸೊ ಹಾಗೆ ನಾವು ಆ ಗೋಲದಲ್ಲಿ, ಆ ಚೆಂಡಿನ ಮೇಲೆ ಎಲ್ಲಿ ಬೆರಳಿಡ್ತೀವೋ, ಎಲ್ಲಿ ಚುಕ್ಕೆ ಇಡ್ತೀವೋ ಆ ಪಾಯಿಂಟಿಂದ ಅಸಂಖ್ಯ ವೃತ್ತಗಳನ್ನು ಬರಿತಾ ಬರಬಹುದು. ಸೊ ಇದನ್ನೇ ನಾವು ವಿಶ್ವಕ್ಕೆ ಹೋಲಿಸ್ಕೊಳ್ಳೋಣ. ಇಡೀ ವಿಶ್ವ ಒಂದು ಚೆಂಡು ಅಂತ ಅಂದ್ಕೊಂಡ್ರೆ ನಾನು ಅದ್ರ ಮೇಲಿರೋಂಥ ಒಂದು ಚುಕ್ಕೆ. ಸೊ ನನ್ನನ್ನು ಕೇಂದ್ರವಾಗಿಟ್ಕೊಂಡು ಈ ವಿಶ್ವದ ಕಂದುಕ, ಈ ಚೆಂಡಿನ ಮೇಲೆ ಅದೆಷ್ಟೋ ಗೋಲಗಳನ್ನು, ಅಷ್ಟೆಷ್ಟೋ ವೃತ್ತಗಳನ್ನು ಬರೆಯೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನೀನು ಒಂದು ಕೇಂದ್ರ ಅಂತ ಅಂದ್ಕೊಂಡ್ರೆ ಆ ಕೇಂದ್ರದಿಂದ ಮತ್ತಷ್ಟು ವೃತ್ತಗಳನ್ನು ಬರೆಯೋದಕ್ಕೆ ಸಾಧ್ಯ. ಸೊ ಹೀಗೆ ಎಷ್ಟೆಷ್ಟು ಜನರನ್ನ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಅವರೆಲ್ಲರೂ ಒಂದು ಕೇಂದ್ರವಾದರೆ ಆ ಕೇಂದ್ರದಿಂದ ಈ ವಿಶ್ವದ ಚೆಂಡಿನ ಮೇಲೆ ವೃತ್ತಗಳನ್ನು ಬರಿತಾ ಹೋಗೋಕ್ಕೆ ಸಾಧ್ಯ. ಸೊ ಕೇಂದ್ರ ಯಾರು? ಇಲ್ಲಿ ಯಾವುದೋ ಒಂದು ಕೇಂದ್ರ ಇದೆ ಅಂತಲ್ಲ, ಬ್ರಹ್ಮನೇ ಕೇಂದ್ರ ಅಂತಲ್ಲ, ಯಾರೋ ಶಿವ ಅಂತಿದ್ದಾನೆ ಅಥವಾ ಇನ್ಯಾವುದೋ ಕೈಲಾಸ ಅಂತಿದೆ ಅಲ್ಲಿ ಮಾತ್ರ ಕೇಂದ್ರ ಅಂತ ಅಲ್ಲ. ನೆನೆದೆಡೆಯ ಕೇಂದ್ರವಲ್ಲ, ನಾವು ಎಲ್ಲಿ ಬೇಕು ಅಂತ ಅಂದ್ಕೊಳ್ತೀವೋ ಅಲ್ಲಿ ಒಂದು ಕೇಂದ್ರವನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ಸೊ ಅಲ್ಲಿಂದ ಮತ್ತೆ ಸಂಪೂರ್ಣವಾದಂಥ ಒಂದು ವಿಶ್ವದ ದೃಷ್ಟಿಯನ್ನು, ವಿಶ್ವದ ನೋಟವನ್ನು ನಾವು ನೋಡೋದಕ್ಕೆ ಸಾಧ್ಯ. ಆ ವಿಶ್ವದ ನೋಟ ನನಗೆ ನಾನು ನಿಂತ ಸ್ಥಾನದಿಂದ ಕಾಣಿಸ್ತಾ ಇದೆ.
ಇನ್ಯಾರೋ ನಿಂತಂಥ ಸ್ಥಾನದಿಂದ ಅವರಿಗೆ ಇಡೀ ವಿಶ್ವದ ಒಂದು ನೋಟ ಕಾಣಿಸ್ತಾ ಇದೆ. ನಾನು ನೋಡ್ತಾ ಇರೋವಂಥ ವಿಶ್ವದ ಒಂದು ದೃಷ್ಟಿ ಏನಿದೆ ಅದು ಎಕ್ಸಾಕ್ಟ್ಲಿ ಇನ್ನೊಬ್ಬರು ನೋಡಿದಂತೆಯೇ ಇಲ್ಲದೆ ಇರ್ಬೋದು. ಆದರೆ ಬಹುತೇಕ ನಾನು ನೋಡೋದು ಮತ್ತು ಇನ್ನೊಬ್ಬರು ನೋಡೋದು ಸಾಮ್ಯತೆ ಇದ್ದೇ ಇರುತ್ತೆ. ಸೊ ಹಾಗೆ ನೋಡಿದಾಗ ಇಡೀ ವಿಶ್ವದ ಏಕತೆಯನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸೋದಕ್ಕೆ ಸಾಧ್ಯ. ಸೊ ಹೀಗೆ ನೋಡಿದಾಗ ಪ್ರತಿಯೊಬ್ಬರೂ ಒಂದೊಂದು ಆ ರೀತಿಯ ಕೇಂದ್ರಗಳು ಅಂದಾಗ ಅದರಲ್ಲಿ ಒಂದು ರೀತಿಯ ಎನರ್ಜಿ ಇದೆ, ಒಂದು ರೀತಿಯ ಶಕ್ತಿ ಇದೆ. ಸೊ ಆ ತರಂಗ ಇಡೀ ವಿಶ್ವದ ಪ್ರತಿಯೊಂದು ಕೇಂದ್ರದಲ್ಲೂ ಇದೆ ಅನ್ನೋದಾದರೆ, ಈಗ ನಾನು ಕೇಂದ್ರ, ನನ್ನಲ್ಲೂ ಆ ಎನರ್ಜಿ ಇದೆ, ನೀನು ಕೇಂದ್ರ, ನಿನ್ನಲ್ಲೂ ಎನರ್ಜಿ ಇದೆ, ಇನ್ಯಾರೋ ಇದ್ದಾರೆ ಅವರಲ್ಲೂ ಎನರ್ಜಿ ಇದೆ. ಸೊ ಹಾಗೆ ಎಲ್ಲರಲ್ಲೂ ಕೂಡ ಈ ಎನರ್ಜಿ, ಈ ಊರ್ಜಾ, ಈ ಶಕ್ತಿ ಅದು ಎಲ್ಲರ ಒಳಗೂ ಇದೆ. ಸೊ ಆ ಒಳಗಿರೋಂಥ ಶಕ್ತಿಯನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಹೇಳ್ತಾರೆ, ದಂಭೋಳಿ ನೀನಾಗು ಮಂಕುತಿಮ್ಮ. ಈ ದಂಭೋಳಿ ಅನ್ನೋದಕ್ಕೆ ನಮಗೆ ಕನ್ನಡದ ಇದರಲ್ಲಿ ನೋಡಿದಾಗ 2-3 ಅರ್ಥಗಳನ್ನು ನಾವು ಮಾಡಬಹುದು. ಒಂದು ಸಿಡಿಲು ಅಂತ, ಸಿಡಿಲು ಹೊಡೆಯುತ್ತೆ ಅಂತೀವಲ್ಲ, ಸೊ ಸಿಡಿಲು ಅದು ಸಿಡಿಲು ಹೆಂಗೆ ತಯಾರಾಗುತ್ತೆ, ಹೆಂಗೆ ಉತ್ಪತ್ತಿ ಆಗುತ್ತೆ? ಮೇಘಗಳು, ಮೋಡಗಳಿರ್ತವೆ, ಮಳೆ ಬರುವಂತಹ ಮೋಡಗಳು. ಸೊ ಅಲ್ಲಿ ಮಿಂಚು ಬರ್ತಾ ಇರುತ್ತೆ. ಸೊ ಆ ಮಿಂಚು ಮತ್ತು ಸಿಡಿಲು ಇವೆರಡು ಒಂದಕ್ಕೊಂದು ಸಂಬಂಧಪಟ್ಟಿರೋಂಥವು. ಸೊ ಅಲ್ಲಿ ಫಿಸಿಕ್ಸ್ ದೃಷ್ಟಿಯಿಂದ ಹೇಳೋದಾದರೆ ಅಲ್ಲಿ ವೆರಿ ಹೈ ವೋಲ್ಟೇಜ್, ಅದೆಷ್ಟೋ ಲಕ್ಷಾಂತರ ವೋಲ್ಟ್ಗಳ ವೋಲ್ಟೇಜಲ್ಲಿ ಉತ್ಪನ್ನವಾಗುತ್ತೆ. ಅದರಿಂದಾಗಿ ಮಿಂಚು ಬರುತ್ತೆ. ಆ ಮಿಂಚು ಭೂಮಿಗೆ ಅಪ್ಪಳಿಸಿದಾಗ ಅದನ್ನು ನಾವು ಸಿಡಿಲು ಅಂತೀವಿ, ಗುಡುಗು ಸಿಡಿಲು. ಸೊ ಅದು ಯಾವಾಗ ಭೂಮಿಗೆ ಅಪ್ಪಳಿಸುತ್ತೆ ಅದನ್ನು ಸಿಡಿಲು ಅಂತೀವಿ, ಲೈಟ್ನಿಂಗ್ ಸ್ಟ್ರೈಕ್. ಸೊ ಆ ಲೈಟ್ನಿಂಗ್ ಸ್ಟ್ರೈಕ್ ಆದಾಗ ಒಂದು ನಮಗೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋಷ್ಟ್ರ ಮಟ್ಟಿಗಿನ ಎನರ್ಜಿ ಅದರೊಳಗಡೆ ಇರುತ್ತೆ. ಅದು ಡಿಸ್ಚಾರ್ಜ್ ಆಗುತ್ತೆ, ಅದು ಭೂಮಿಗೆ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ನಾವು ಲೈಟ್ನಿಂಗ್ ಕಂಡಕ್ಟರ್ಸ್ ಅಂತ ಹಾಕ್ತೀವಿ. ದೊಡ್ಡ ಬಿಲ್ಡಿಂಗ್ಗಳಿಗೆ ಒಂದು ಯಾವುದಾದ್ರೂ ಒಂದು ಲೋಹದ ಕಂಡಕ್ಟರ್ ಅಂತಿರಬೇಕು, ಅಂದರೆ ವಿದ್ಯುತ್ತನ್ನು ಸಂವಹನ ಮಾಡುವಂಥ ಒಂದು ಲೋಹದ ದೊಡ್ಡ ಕಂಬಿಯನ್ನು ಹಾಕಿರ್ತೀವಿ. ಸೊ ಅದು ಅಕಸ್ಮಾತ್ ಸಿಡಿಲು ಹೊಡೆದ್ರೂ ಕೂಡ ಅದು ಆ ಕಂಬಿಗೆ ಹೊಡೆದು ನೇರವಾಗಿ ಭೂಮಿಗೆ ಹೋಗಬೇಕು. ಬಿಲ್ಡಿಂಗಲ್ಲಿರೋಂಥವ್ರು ಯಾರಿಗೂ ಅಥವಾ ಬಿಲ್ಡಿಂಗಿಗೂ ಏನೂ ತೊಂದರೆ ಆಗಬಾರ್ದು ಅಂತ. ಸೊ ಅಷ್ಟೊಂದು ದೊಡ್ಡ ಎನರ್ಜಿ ಇದು ಕ್ವಾಂಟಿಟಿ ಅದರಲ್ಲಿರುತ್ತೆ, ಅದು ನೇರವಾಗಿ ಭೂಮಿಗೆ ಹೋಗಲಿ ಅಂತ. ಸೊ ಆ ಶಂಪಾ ತರಂಗ ಅಂದರೆ ಹೇಗೆ ಒಂದು ಮೋಡದಲ್ಲಿ ನೀರು ಆವರಿಸ್ಕೊಂಡಿದೆ ಅಂತ ನಾವು ಹೇಗೆ ಹೇಳ್ತೀವಿ, ಅದ್ರ ಜೊತೆಗೆ ಅಷ್ಟೆಲ್ಲ ಚಾರ್ಜ್, ಅಷ್ಟೆಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ, ಅದು ಒಮ್ಮೆಲೇ ಭೂಮಿಗೆ ಅಪ್ಪಳಿಸುತ್ತಲ್ಲ, ಅಂತಹ ಸಿಡಿಲು ನೀನಾಗಬಲ್ಲೆ. ಯಾಕೆ? ಅಷ್ಟು ಎನರ್ಜಿ ನಿನ್ನಲ್ಲಿ ಇದೆ ಅಂತ. ಒಂದು ಈ ಸಿಡಿಲು ಅನ್ನುವಂಥದ್ದು. ಇನ್ನೊಂದು ಈ ದಂಬೋಳಿ ಅನ್ನೋದಕ್ಕೆ ಕನ್ನಡದಲ್ಲಿರುವಂಥ ಅರ್ಥ ಅಂತಂದರೆ ವಜ್ರ ಅಂತ. ವಜ್ರ 2 ರೀತಿಯಲ್ಲಿ ನಮಗೆ ಮೌಲ್ಯವನ್ನು ಹೆಚ್ಚಿಸ್ತವೆ. ಒಂದು, ವಜ್ರಕ್ಕೆ ಇರೋಂಥ ಬೆಲೆ. ಯಾಕೆ? ಅದು ಅನೇಕ ರೀತಿಯಲ್ಲಿ ಬೆಳಕನ್ನು ಪ್ರತಿಫಲಿಸ್ತಾ ಅದು ಹೊಳೆಯುತ್ತೆ. ಸೊ ಹಾಗಾಗಿ ಈಗ ಎಲ್ಲರೂ ಚಿನ್ನಕ್ಕೆ ಆಸೆ ಪಡ್ತಾರೆ, ಆದರೆ ಚಿನ್ನಕ್ಕಿಂತ ದೊಡ್ಡಣ್ಣ ಅಂದರೆ ವಜ್ರ. ಚಿನ್ನದ ಆಭರಣ ಬೇಕು, ವಜ್ರದ ಆಭರಣ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ. ಸೊ ಹಾಗೆ ವಜ್ರಕ್ಕೆ ಅದರ ಪ್ರತಿಫಲನ ಶಕ್ತಿ ಮತ್ತು ಅದಕ್ಕಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇಂದಾಗಿ ವಿಶೇಷವಾದಂಥ ಒಂದು ಬೆಲೆ ಇದೆ, ಮೌಲ್ಯ ಇದೆ. ಜೊತೆಗೆ ವಜ್ರ ಗಟ್ಟಿತನಕ್ಕೆ ಹೆಸರು. ವಜ್ರದಷ್ಟು ಗಟ್ಟಿ. ವಜ್ರ ಆಫ್ಟರ್ ಆಲ್ ಕಾರ್ಬನ್, ಅದು ಇಜ್ಜಿಲು. ಆ ಇಜ್ಜಿಲನ್ನು ಬಹಳಷ್ಟು ಮಟ್ಟಿಗೆ ಘನೀಕರಿಸಿದಾಗ, ಡೆನ್ಸಿಟಿ ತುಂಬ ಜಾಸ್ತಿ ಆದಾಗ ಇಜ್ಜಿಲೆ ವಜ್ರವಾಗುತ್ತೆ. ಸೊ ಹಾಗೆ ವಜ್ರ ಒಂದು, ಅದಕ್ಕೆ ನಾವು ಕೊಡುವಂಥ ಬೆಲೆ ವ್ಯಾವಹಾರಿಕ ಜೀವನದಲ್ಲಿ. ಇನ್ನೊಂದು, ಅದರ ಗಟ್ಟಿತನಕ್ಕೆ, ಅದರ ದೃಢತೆಗೆ, ಅದರ ಒಳಗಿರುವಂಥ ಅಂತಃಸತ್ವಕ್ಕೆ ಅದು ಹೆಸರಾಗಿರುವಂಥದ್ದು. ಸೊ ಅಂತಹ ಮೌಲ್ಯಭರಿತವಾದಂತಹ ವಜ್ರವು ನೀನಾಗಬಹುದು. ಮತ್ತು ಇನ್ನೊಂದು, ದಂಭೋಲಿ ಅಂದರೆ ಅರ್ಥ ವಜ್ರಾಯುಧ ಅಂತ. ವಜ್ರಾಯುಧ ನಮಗೆ ಕಥೆ ಗೊತ್ತು. ಇಂದ್ರನ ಆಯುಧ ಅದು, ಇಂದ್ರನ ಆಯುಧ. ಆಯುಧಕ್ಕೆ, ವಜ್ರಾಯುಧಕ್ಕೆ ಬಹಳ ದೊಡ್ಡ ಅದ್ಭುತವಾದಂಥ ಕಥೆ ಇದೆ. ಅದನ್ನು ತಯಾರು ಮಾಡಿದ್ದು ದಧೀಚಿ ಅನ್ನುವಂತಹ ಮಹರ್ಷಿಯ ಬೆನ್ನಿನ ಮೂಳೆಯಿಂದ. ದಧೀಚಿ ಮಹರ್ಷಿ ಅಸುರರ ವಧೆಗೋಸ್ಕರ ತನ್ನ ಶರೀರವನ್ನೇ ಬಿಟ್ಟು ಗಟ್ಟಿಯಾದಂತಹ ತನ್ನ ಬೆನ್ನಿನ ಎಲುಬುಗಳನ್ನು ಆಯುಧವನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಇಂದ್ರನಿಗೆ ಕೊಡ್ತಾನೆ. ಇಂದ್ರ ಆ ಆಯುಧವನ್ನು ಉಪಯೋಗಿಸಿ
ಕೆಟ್ಟ ಶಕ್ತಿಗಳು ಅಂತ ಅನ್ಕೊಳ್ಳೋಣ. ಅಸುರರು ರಾಕ್ಷಸರು ಅಂದರೆ ಕೆಟ್ಟ ಶಕ್ತಿಗಳು. ಆ ಕೆಟ್ಟ ಶಕ್ತಿಗಳ ವಧೆಗೆ ಉಪಯೋಗಿಸ್ತಾನೆ. ಸೊ ದಂಭೋಳಿ ಆ ರೀತಿಯ ಆಸುರಿ ಶಕ್ತಿಗಳ, ರಾಕ್ಷಸಿ ವೃತ್ತಿಗಳ ನಿವಾರಣೆಗೆ ಬಳಕೆಯಾದಂತಹ ಒಂದು ಅದ್ಭುತವಾದಂಥ ಆಯುಧ. ಸೊ ಅಂತಹ ದಂಭೋಳಿಯೂ ಕೂಡ ನೀನಾಗಬಲ್ಲೆ. ಯಾಕೆ? ನಿನ್ನಲ್ಲಿ ಅಂತಹ ಒಂದು ಅಮೋಘವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾಗಿ ನೀನು ಬಳಸ್ಕೋಬೇಕು ಅನ್ನೋದು ಇಲ್ಲಿ ಇಂಗಿತವಾಗಿ ನಮಗೆ ಗೊತ್ತಾಗತ್ತೆ.